ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಾವು ಕುಲದೇವರ ಆರಾಧನೆಯ ಬಗ್ಗೆ ತಿಳ್ಕೊಳ್ಳೋಣ. ಕುಲದೇವರ ಆರಾಧನೆ ಹೇಗೆ ಮಾಡಬೇಕು, ಕುಲದೇವರಿಗೆ ನಡೆದುಕೊಳ್ಳದಿದ್ರೆ ಏನೆಲ್ಲ ಸಮಸ್ಯೆ ಎದುರಾಗುತ್ತೆ, ಈ ಬಗ್ಗೆ ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಮೊದಲಿಗೆ ಕುಲದೇವರ ನಾಮಜಪದ ಮಹತ್ವ ಏನು ಅಂತ. ಅನಾದಿ ಕಾಲದಿಂದ ನಮ್ಮ ಕುಟುಂಬದವರು ಒಂದು ಸಾನ್ನಿಧ್ಯ ಭಾಗವನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ, ಅಥವಾ ಅವರ ನಿತ್ಯ ಜೀವನದಲ್ಲಿ ಆಗುಹೋಗುಗಳಿಗೆ ದೇವತಾನುಗ್ರಹಕ್ಕಾಗಿ ಒಂದು ಕುಲವನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ, ಅದನ್ನು ಅವರ ಮಕ್ಕಳಾಗಿರ್ತಕ್ಕಂಥ ನಾವು ಅದೇ ದೇವರನ್ನು ನಂಬಿಕೊಂಡು ಆರಾಧಿಸಿಕೊಂಡು ಬರುವಂಥ ವಿಚಾರಗಳು. ಹಾಗೆ ಕುಲದೇವತೆ ಅನ್ನುವಂಥ ವಿಚಾರಗಳು ಬಹಳಷ್ಟು ವಿಚಾರಗಳನ್ನು ಒಳಗೊಂಡಿರುವಂಥದ್ದು. ಯಾವುದೇ ದೇವತಾರಾಧನೆಯನ್ನು ಮಾಡೋದಾದರೂ ಸಮೇತ ಮೊದಲಿಗೆ ಕುಲದೇವತಾ ಪ್ರಾರ್ಥನೆ ಅನ್ನುವಂಥದ್ದಾಗಬೇಕು. ಯಾಕೆ ಅಂತ ಕೇಳಿದರೆ, ನಾವು ಹುಟ್ಟಿದಿನಿಂದ ಅಥವಾ ನಾವು ಹುಟ್ಟಿ ಒಂದು 5 ವರ್ಷದ ನಂತರದಲ್ಲಿ ನಾವು ಆರಾಧನೆ ಮಾಡ್ತಿರುವಂಥ ದೇವರ ಸಾನ್ನಿಧ್ಯ ಅನ್ನುವಂಥದ್ದಲ್ಲ. ತಲೆತಲಾಂತರಗಳಿಂದ ನಮ್ಮ ಹಿರಿಯರು, ಯಾರು ನಿಮ್ಮ ಕುಟುಂಬದ ಹಿರಿಯರು ಆರಾಧನೆ ಮಾಡಿಕೊಂಡು ಬಂದಂತಹ ಒಂದು ಸಾನ್ನಿಧ್ಯ ಭಾಗ ಅಂತ ಹೇಳಿದರೆ ಅದನ್ನು ಕುಲದೇವರು ಅಂತೇಳಿ ಹೇಳ್ತಾರೆ. ಹಾಗೆಯೇ ಮನುಷ್ಯನ ಜೀವನದಲ್ಲಿ ಬರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲಿಕ್ಕೋಸ್ಕರವಾಗಿ ಯಾವುದೇ ದೇವತಾನುಗ್ರಹಕ್ಕಾಗಿ ನಾವು ಮಾಡುವಂತಹ ಪೂಜೆ ಪುನಸ್ಕಾರಾದಿಗಳು ಸಮೇತ, ಅಥವಾ ತತ್ ಪ್ರಣೀತವಾಗಿರುವಂತಹ ಆ ಪೂಜೆ ಪುನಸ್ಕಾರಾದಿಗಳಿಂದ ಬರುವಂತಹ ಫಲ ಅನ್ನುವಂಥದ್ದು ಸಮೇತ ಕುಲದೇವರ ಮುದ್ದೇಶವಾಗಿ ಅಥವಾ ಕುಲದೇವರ ಮುಖಾಂತರವಾಗಿ ನಮಗೆ ಬರುವಂಥದ್ದು. ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋದಾದರೆ, ಮನೆಯಲ್ಲಿ ಒಂದು ಗಣಹೋಮವನ್ನು, ಸತ್ಯನಾರಾಯಣ ಪೂಜೆಯನ್ನು ಅಥವಾ ಷೋಡಶ ಕರ್ಮಾದಿಗಳನ್ನು, ವಾಸ್ತುಹೋಮಾದಿಗಳನ್ನು ಇತ್ಯಾದಿಗಳನ್ನು ಮಾಡುವಾಗ ಫಲಪುಷ್ಪ ಹಿರಣ್ಯಾದಿ ಮಂಗಳಕರವಾಗಿರ್ತಕ್ಕಂತಹ ವಸ್ತುಗಳನ್ನು ಹಿಡಿದುಕೊಂಡು ಮೊದಲು ನಾವು ಪ್ರಾರ್ಥನೆ ಮಾಡುವಂಥದ್ದು ಕುಲದೇವರ ಹತ್ರ. ಅದಾದ ನಂತರದಲ್ಲಿ ಆ ಪೂಜೆ ಪುನಸ್ಕಾರಾದಿಗಳೆಲ್ಲ ಆದ ನಂತರದಲ್ಲಿ ಕೊನೆಯ ಭಾಗದಲ್ಲಿ ಪುರೋಹಿತರು ಕೊಟ್ಟಂತಹ ಯಾವ ಹೋಮ ಹವನಾದಿಗಳನ್ನು ಮಾಡಿ ಅದರ ಪ್ರಣೀತವಾಗಿರ್ತಕ್ಕಂತಹ ಪ್ರಸಾದಾದಿಗಳನ್ನು ಪುರೋಹಿತರು ನಮ್ಮ ಆಶೀರ್ವಾದ ಮಾಡಿ ಕೊಟ್ಟ ನಂತರವೂ ನಾವದನ್ನು ಸಮರ್ಪಣೆ ಮಾಡುವಂಥದ್ದು ಕುಲದೇವರ ಸಾನ್ನಿಧ್ಯ ಭಾಗದಲ್ಲಿ. ಅರ್ಥಾತ್ ನಮ್ಮ ಮನೆಯಲ್ಲಿ ಕುಲದೇವರ ಸಾನ್ನಿಧ್ಯ ಅಂತ ಹೇಳಿದರೆ ಅದರ ಫೋಟೋ ಅಥವಾ ವಿಗ್ರಹಾದಿಗಳನ್ನು ಇಟ್ಕೊಂಡಿದ್ವಿ ಅಂತಾದರೆ, ಆ ದೇವರ ಸಾನ್ನಿಧ್ಯ ಭಾಗದಲ್ಲಿ ಒಂದು ಕೊಟ್ಟಂಥ ನೈವೇದ್ಯಾದಿಗಳು ಅಥವಾ ಆ ಒಂದು ದೇವತಾ ಪ್ರಸಾದ ಅನ್ನುವಂಥದ್ದು ಅಲ್ಲಿಟ್ಟು ದೇವರ ಅನುಗ್ರಹವನ್ನು ಬೇಡುವಂಥದ್ದು. ಅದೇ ರೀತಿಯಾಗಿ ಯಾವುದೇ ಕೆಲಸವನ್ನು ಮಾಡುವಾಗ ಕುಲದೇವರಿಗೆ ಕಾಣಿಕೆಯನ್ನು ತೆಗೆದಿಡುವಂಥದ್ದು, ಹಾಗೆ ವರ್ಷಂಪ್ರತಿಯಾಗಿ ಕುಲದೇವತಾ ದರ್ಶನವನ್ನು ಮಾಡುವಂಥದ್ದು, ಇವೆಲ್ಲವೂ ಸಮೇತ ಕುಲದೇವತಾ ಆರಾಧನೆ. ನಮ್ಮ ಜೀವಿತಾವಧಿಯಲ್ಲಿ ದೇವರು ಅಂತ ಹೇಳಿದರೆ ಹೇಳ್ಬೋದು, ಈಗ ಹಣಕ್ಕೆ ನೀವು ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಅಂತ ಹೇಳ್ತೀರಿ, ಅದಾದ್ರ ಮೇಲೆ ವಿದ್ಯೆಗೆ ಸರಸ್ವತಿಯನ್ನು, ಅದೇ ರೀತಿಯಾಗಿ ಇನ್ನೂ ಹಲವಾರು ದೇವತೆಗಳ ಶಕ್ತಿಯನ್ನು ಆರಾಧನೆ ಮಾಡಿ ಅಂತ ಹೇಳ್ತೀರಿ. ನೀವು ಯಾವ ದೇವತಾರಾಧನೆಯನ್ನು ಮಾಡಲಿಕ್ಕೆ ಹೇಳಿದರೂ ಸಮೇತ ಮೊದಲು ಮಾಡಬೇಕಾಗಿರುವಂಥದ್ದು ಈ ಕುಲದೇವರು, ಅಥವಾ ಕುಲದೇವರ ಅನುಗ್ರಹ ಇಲ್ಲ ಅಂತಾದರೆ ನೀವು ಯಾವ ದೇವತಾರಾಧನೆಯನ್ನು ಮಾಡಿದರೂ ಸಮೇತ ಅದು ನಿಷ್ಫಲವಾಗ್ತದೆ. ಅರ್ಥಾತ್ ಅದು ಫಲವನ್ನು ಕೊಡೋದಿಲ್ಲ. ಯಾಕೆ ಅಂತ ಕೇಳಿದರೆ, ನಿಮ್ಮ ಒಂದು 3 ತಲೆಮಾರು ಹಿಂದೆ ಹೋದರೂ ಸಮೇತ ಅವರೆಲ್ಲ ಕುಟುಂಬದವರೆಲ್ಲ ಹೋಗಿ ಪ್ರಾರ್ಥನೆ ಇಡ್ತಿದ್ದಂಥದ್ದೇನು ಅಂತ ಕೇಳಿದರೆ, ನಮ್ಮ ವಂಶ ಅನ್ನುವಂಥದ್ದು ಅಭಿವೃದ್ಧಿ ಆಗಬೇಕು ಅನ್ನುವಂಥ ಪ್ರಾರ್ಥನೆಗಳನ್ನು ಇಟ್ಟಿರ್ತಾರೆ, ನಮ್ಮ ವಂಶ ಉದ್ಧಾರ ಆಗಬೇಕು ಅನ್ನುವಂಥ ಪ್ರಾರ್ಥನೆಗಳನ್ನು ಇಟ್ಟಿರ್ತಾರೆ. ಹಾಗೆ ಅನುವಂಶೀಯವಾಗಿ ಅಂತ ಹೇಳಿದರೆ ನಿಮ್ಮ ಕುಲ ಎಲ್ಲಿಂದ ಪ್ರಾರಂಭ ಆಯಿತು ಅಂತೇಳಿ ಹುಡುಕ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ನೋಡಿದರೆ ಸನಾತನ ಹಿಂದೂ ಧರ್ಮದ ಐತಿಹ್ಯಗಳನ್ನು ಹುಡುಕ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದರೂ ಸಮೇತ ಈ ಒಂದು ಕುಲದೇವತಾ ಸಾನ್ನಿಧ್ಯ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ನಾವೆಲ್ಲೋ ಈಗೊಂದು 5-6 ವರ್ಷಗಳಿಂದ ಆರಾಧನೆ ಮಾಡಿ ದೇವತಾನುಗ್ರಹ ಆಗಬೇಕು ಅಂತ ಹೇಳಿದರೆ ಆಗೋದಿಲ್ಲ. ನಾವಿವತ್ತು ಬದುಕ್ತಾ ಇದ್ದೇವೆ ಅಂತಾದರೆ ಅದು ನಮ್ಮ ಗುರು ಹಿರಿಯರು ಅಥವಾ ನಮ್ಮ ಹಿರಿಯರು, ತಂದೆ ತಾಯಿಯಂದಿರು ಅವರೆಲ್ಲರೂ ಇಟ್ಟಂಥ ಪ್ರಾರ್ಥನೆಯಿಂದ ನಾವಿವತ್ತು ಅನ್ನವನ್ನು ತಿಂತಾ ಇದ್ದೇವೆ ಅಥವಾ ಸುಖದಿಂದ ನಾವು ಬಾಳ್ತಾ ಇದ್ದೇವೆ. ಇಲ್ಲ ಅಂತ ಹೇಳಿದರೆ ಒಂದು ಕಾಯಲಿಕ್ಕೆ ಅಂತ ಒಂದು ರಕ್ಷಣೆ ಬೇಕು. ಹಾಗಾದರೆ ಕೇಳ್ಬೋದು, ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಕೋಟ್ಯಾನುಕೋಟಿ ದೇವತೆಗಳಿದ್ದಾವೆ ಅನ್ನುವಂಥ ಉಲ್ಲೇಖಗಳಿದ್ದಾವೆ. ಆದರೆ ಈ ದೇವತಾ ಚಿಂತನೆಗಳನ್ನೆಲ್ಲ ಯಾಕಾಗಿ ಮಾಡಿರುವಂಥದ್ದು ಅಂತ ಕೇಳಿದರೆ,
ಭಗವಂತ ಅನ್ನುವಂಥವನು ಒಂದು ಶಕ್ತಿ. ನಾನು ಯಾವಾಗಲೂ ಒಂದೇ ಉದಾಹರಣೆಯನ್ನು ತೊಗೊಳ್ಳೋದು, ಒಂದು ಕರೆಂಟನ್ನು ತೊಗೊಂಡು ನಾವು ಟಿ ವಿಗೆ ಹಾಕಿದರೆ ಟಿ ವಿ ಬರ್ತದೆ, ಆಮೇಲೆ ಲೈಟಿಗೆ ಹಾಕಿದರೆ ಲೈಟ್ ಬರ್ತದೆ, ಇನ್ನು ಮೊಬೈಲಿಗೆ ಹಾಕ್ಕೊಂಡ್ರೆ ಮೊಬೈಲ್ ವರ್ಕ್ ಆಗ್ತದೆ. ಹಾಗೆ ಆ ಒಂದು ಶಕ್ತಿ ಅನ್ನುವಂಥದ್ದು ಯಾರು ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಕರೆಂಟ್ ಹೇಗಿದೆ ಅಂತ ನೋಡ್ಲಿಕ್ಕೆ ಯಾರ ಕೈಲೂ ಸಾಧ್ಯತೆ ಇಲ್ಲ. ಹಾಗೆಯೇ ಈ ದೇವ ಎಲ್ಲ ಒಬ್ಬನೇ, ಆದರೆ ಹಲವಾರು ರೂಪಧಾರಣೆಗಳನ್ನು ಮಾಡಿದ್ದಾನೆ. ಆ ರೂಪಧಾರಣೆಗಳನ್ನು ಮಾಡಿದಾಗ ಅದನ್ನು ನಾವು ಆರಾಧನೆ ಮಾಡ್ಕೊಂಡು ಹೋಗಬೇಕು. ನಮ್ಮ ಕುಲ ಗುರುಗಳು ಅಥವಾ ಕುಲ ಹಿರಿಯರು ಯಾವ ರೀತಿ ಕುಲದೇವತಾ ಆರಾಧನೆಯನ್ನು ಮಾಡಿದ್ರು ಅದೇ ರೀತಿಯಾಗಿ ಮಾಡಬೇಕು. ನಾವು ಎಲ್ಲ ದೇವತಾರಾಧನೆಯನ್ನು ಬಿಟ್ಟರೂ ಪರವಾಗಿಲ್ಲ, ಕುಲದೇವತಾ ಆರಾಧನೆ ಅನ್ನುವಂಥದ್ದು ನಾವು ಎಷ್ಟು ಮಾಡ್ತೇವೋ ಅಷ್ಟು ನಮಗೆ ಅನುಕೂಲತೆಗಳಾಗ್ತದೆ. ಅರ್ಥಾತ್ ಪ್ರತಿನಿತ್ಯ ಬೆಳಗ್ಗೆ ಏಳುವಂಥದ್ದು, ಎದ್ದ ನಂತರದಲ್ಲಿ ಕುಲದೇವರ ಸಾನ್ನಿಧ್ಯ ಭಾಗದಲ್ಲಿ ದೀಪವನ್ನು ಪ್ರಜ್ವಾಲನೆ ಮಾಡುವಂಥದ್ದು, ದೇವರಿಗೆ ನೈವೇದ್ಯಾದಿಗಳನ್ನು ಇಡುವಂಥದ್ದು. ಹಾಗೆ ಈಗಿನ ಕಾಲದಲ್ಲೆಲ್ಲ ಈಗ ಮುಂದೆ ಹೇಳುವಂತಹ ವಿಚಾರಗಳೆಲ್ಲ ನಶಿಸಿ ಹೋಗಿದೆ. ಆದರೆ ಸಾಯಂಕಾಲದಲ್ಲಿ ಸೂರ್ಯ ಅಸ್ತ ಆಗುವಂಥ ಸಂದರ್ಭದಲ್ಲಿ ಯಾವ ಕುಲದೇವರ ಮುದ್ದೇಶವಾಗಿ ನಾಮಮಂತ್ರ ಜಪಗಳನ್ನು ಮಾಡುವಂಥದ್ದು ಅಥವಾ ಭಜನೆಯನ್ನು ಮಾಡುವಂಥದ್ದು ಎಲ್ಲವೂ ಸಮೇತ ಯಾಕಾಗಿ ಅಂತ ಕೇಳಿದರೆ ದೇವರನ್ನು ಸ್ತುತಿಸುವಂಥದ್ದು ಅಥವಾ ಅರ್ಚಿಸುವಂಥದ್ದು, ಅವನ ರೂಪಧಾರಣೆಗಳನ್ನು ಹೊಗಳುವಂಥದ್ದು, ಆ ಕತೆ ಪುರಾಣಗಳನ್ನು ಕೇಳುವಂಥದ್ದು, ಇವೆಲ್ಲವೂ ಸಮೇತ ಮನುಷ್ಯನ ಜೀವನದಲ್ಲಿ ಬೇಕಾಗಿರುವಂತಹ ಮೌಲ್ಯಗಳು ಅನ್ನುವಂಥದ್ದು ಅವನಿಗೆ ಗೊತ್ತಾಗ್ತದೆ. ತದನಂತರದಲ್ಲಿ ಆ ಕುಲದೇವತಾ ಅನುಗ್ರಹ ಅನ್ನುವಂಥದ್ದು ಹೇಗಾಗ್ತದೆ ಅಂತ ಕೇಳಿದರೆ, ನಮ್ಮ ಹಿರಿಯರೆಲ್ಲ ಒಂದಿಷ್ಟು ಆಸ್ತಿ ಮಾಡಿಟ್ರು ಕೂಡಲೇ ನಾವೆಂತ ಮಾಡ್ತೇವೆ, ಹೋಗಿ ಕೋರ್ಟಲ್ಲಿ ಕೇಸ್ ಹಾಕೋದು ಮತ್ತೊಂದು ಮಾಡಿ ಮಾಡ್ತೇವೆ. ಆದರೆ ಯಾವುದೇ ಕಾರಣಕ್ಕೂ ಸಮೇತ ಕುಲದೇವರನ್ನು ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲ, ನಮ್ಮ ಕುಲದೇವರು ಯಾವುದೋ ಅನ್ನುವಂಥ ವಿಚಾರಗಳೇ ಕೆಲವರಿಗೆ ಗೊತ್ತಿರೋದಿಲ್ಲ. ಯಾಕಾಗಿ ಅಂತ ಕೇಳಿದರೆ ಅವ್ರಿಗೆ ಕೇವಲ ಹಿರಿಯರು ಮಾಡಿಟ್ಟಂಥ ಆಸ್ತಿ ಮೇಲೆ ಹೆಚ್ಚಿನ ವ್ಯಾಮೋಹ ಇರ್ತದೆ ಬಿಟ್ಟರೆ, ಆದರೆ ಕುಲ ದೇವತಾರಾಧನೆ ಯಾವ್ದು ಮಾಡಿದ್ರು ಅಂತ ಯಾರೂ ನೋಡೋದಿಲ್ಲ. ಅವ್ರು ಏನೇ ಆಸ್ತಿ ಸಂಪಾದನೆ ಮಾಡಿದ್ರು ಆ ಕುಲದೇವತಾ ಅನುಗ್ರಹದಿಂದನೇ ಮಾಡಿರ್ತಾರೆ. ಅದು ಕುಲದೇವರನ್ನು ಅರ್ಚಿಸಿದಂತಹ ಕಾಲ. ಯಾಕೆಂದರೆ ಈ ಹಿಂದೆ ಎಲ್ಲ ಕೇಳ್ತಿರ್ಬೋದು, ನಮ್ಮ ತಾತ 100 ಎಕರೆ ಆಸ್ತಿ ಇಟ್ಟಿದ್ರು ಅಥವಾ 20 ಎಕರೆ ಆಸ್ತಿ ಇಟ್ಟಿದ್ರು ಅಂತ. ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು 30-40 ತಗೊಳ್ಳಿಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ ಅಥವಾ ಅವನಿಗೆ ಕಷ್ಟ ಆಗ್ತಿದೆ ಅಂತಾದರೆ ಅಲ್ಲಿಗೆ ಏನಾಗಿದೆ ಅಂತ ಕೇಳಿದರೆ ಧರ್ಮಾಚರಣೆ ಅನ್ನುವಂಥದ್ದು ಕಮ್ಮಿ ಆಗಿದೆ. ಎಲ್ಲಿ ದೈವಿಕವಾಗಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ಇರೋದಿಲ್ಲ, ಅಲ್ಲಿ ಆ ಕುಟುಂಬಕ್ಕೆ ತುಂಬ ತೊಂದರೆಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ, ಅಥವಾ ಉನ್ನತಿ ಹೊಂದಲಿಕ್ಕೆ ಅದು ಕಾರಣ ಆಗೋದಿಲ್ಲ, ಅಥವಾ ಇದು ಅರ್ಥ ಆಗ್ತಾ ಇಲ್ಲ ನಮಗೆ ಅನ್ನುವಂಥ ರೀತಿಯಲ್ಲಿ ಚಿಂತನೆ ಮಾಡೋದಾದರೆ ಒಂದು ಉತ್ತಮವಾಗಿರುವಂತಹ ಚತುಶ್ಚಕ್ರ ಅಂತ ಹೇಳಿದರೆ 4 ಚಕ್ರದ ಕಾರನ್ನು ತೆಗೆದುಕೊಂಡು ಅದರ ಎಷ್ಟು ಫೋರ್ಸ್ ಇದೆ ಅಷ್ಟು ನಾವು ತುಳಿದ್ವಿ ಅಂತಾದರೆ ಒಂದು 140, ಅದು ಎಷ್ಟು ಸ್ಪೀಡ್ ಇದೆ ಅಷ್ಟು ಹೋಗ್ಲಿಕ್ಕೆ ಸಾಧ್ಯತೆ. ಅದೇ ಹಿಂಭಾಗದಲ್ಲಿ ಒಂದು 200 ಅಥವಾ 300 kg ಭಾರವನ್ನಿಟ್ಟು ಫುಲ್ಲು ಒತ್ತಿದ್ರೂ ಸಮೇತ ಅದು ಸ್ಪೀಡ್ ಹೋಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಇದು ಹಿಡಿದಿಟ್ಕೊಂಡಿರ್ತದೆ. ಯಾಕೆ ಅಂದರೆ ಭಾರ ಅನ್ನುವಂಥದ್ದು ವೇಗವಾಗಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಜೀವಿತಾವಧಿಯಲ್ಲಿ ನಮಗೆ ಮೇಲ್ಕಾಲಕ್ಕೆ ಅಂತ ಹೇಳಿದರೆ ಕಾಲಕಾಲಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯವಾಗಿರ್ತಕ್ಕಂಥ ವಸ್ತುಗಳೇನಿದ್ದಾವೆ, ನೆಮ್ಮದಿಕರವಾಗಿರ್ತಕ್ಕಂಥ ಜೀವನವನ್ನು ನಾವು ನಡೆಸಬೇಕು ಅಂತಾದರೆ ಅಲ್ಲಿ ನಮಗೇನು ಅಂತ ಕೇಳಿದ್ರೆ ದೇವತಾ ಅನುಗ್ರಹ ಅನ್ನುವಂಥದ್ದು ಬೇಕು. ಯಾವಾಗ ದೇವತಾ ಅನುಗ್ರಹ ಅನ್ನುವಂಥದ್ದು ಇರೋದಿಲ್ಲ, ನಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಅನ್ನುವಂಥದ್ದು ಸಹಜವಾಗಿ ಬರ್ತಾ ಹೋಗ್ತದೆ. ಆ ಒಂದು ದೇವತಾ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು, ಈ ಭಜನೆಯನ್ನು ಮಾಡುವಂಥದ್ದು, ಸ್ತುತಿಸುವಂಥದ್ದು, ಇವೆಲ್ಲವೂ ನಮ್ಮ ದೇಹದಲ್ಲಿ ವಿಶೇಷವಾಗಿರ್ತಕ್ಕಂಥ ಚೈತನ್ಯಗಳನ್ನು ಕೊಡ್ತಾ ಹೋಗ್ತದೆ. ಡಾಕ್ಟ್ರ್ ಹೇಳುವಂಥದ್ದೇನು, ಬೆಳಗ್ಗೆ 4 ಗಂಟೆಗೆ ಎದ್ದೇಳಿ ವಾಕ್ ಮಾಡಿ, ಆಮೇಲೆ ಸಾತ್ವಿಕವಾಗಿರ್ತಕ್ಕಂಥ ಆಹಾರವನ್ನು ನೀವು ಸೇವನೆ ಮಾಡಿ ಅನ್ನುವಂಥದ್ದು ಡಾಕ್ಟ್ರ್ ಹೇಳ್ತಾರೆ. ಯಾಕಾಗಿ ಹೇಳ್ತಾರೆ? ದೇಹ ಅನ್ನುವಂಥದ್ದು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ. ಇನ್ನು ಭಟ್ರ ಹತ್ರ ಹೋದ್ರೂ ಕೂಡಲೇ ಎಂತ ಹೇಳ್ತಾರೆ, ನೀವು ಪ್ರತಿನಿತ್ಯ ಧ್ಯಾನ ಮಾಡಿ, ದೇವತಾರಾಧನೆಯನ್ನು ಮಾಡಿ, ಸಂಜೆ ಭಜನೆಯನ್ನು ಮಾಡಿ. ಅದು ಯಾಕೆ ಅಂತ ಕೇಳಿದರೆ ನಮ್ಮ ಜೀವನ ಅನ್ನುವಂಥದ್ದು ಹೇಗಿರಬೇಕು ಅನ್ನುವಂಥ ವಿಚಾರಗಳ ಶಕ್ತಿ ಅಥವಾ ಆ ಆಲೋಚನೆ ಮಾಡುವಂಥ ಶಕ್ತಿ ಅನ್ನುವಂಥದ್ದು ನಮ್ಮ ಮೇಲೆ ಬರ್ತಾ ಹೋಗ್ತದೆ. ಇಲ್ಲ ಅಂತಾದರೆ ಏನಾಗ್ತದೆ ಅಂತ ಕೇಳಿದರೆ ಕೇವಲ ಈಗ ಒಂದು ಉತ್ತಮವಾಗಿರ್ತಕ್ಕಂತಹ ಶಕ್ತಿ ಉಳ್ಳಂತಹ ಅಥವಾ ಅಧಿಕಾರ ಉಳ್ಳಂತಹ ಸಂಸ್ಕಾರ ಅನ್ನುವಂಥದ್ದು ಯಾಕೆ ಪ್ರಾಮುಖ್ಯತೆ ಅಂತ ಕೇಳಿದರೆ, ಒಂದು ಅಧಿಕಾರ ಅಂತ ಹೇಳಿದರೆ ಸರ್ವಾಧಿಕಾರವನ್ನು ನಾವೊಬ್ಬ ಮನುಷ್ಯನಿಗೆ ಕೊಟ್ಟುವೆ ಅಂತಾದರೆ ಆ ಕೊಡುವಂಥ ಮನುಷ್ಯನಲ್ಲಿ ಸಂಸ್ಕಾರ ಇತ್ತಂತಾದರೆ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡು ಹೋಗ್ತಾನೆ. ಅವನಲ್ಲಿ ಸಂಸ್ಕಾರ ಇಲ್ಲ ಅಂತಾದರೆ ಏನು ಮಾಡ್ತಾನೆ, ಅವನು ಕೆಟ್ಟ ಹಾದಿಯನ್ನೇ ತುಳಿತಾ ಹೋಗ್ತಾನೆ. ಒಬ್ಬ ಸೈನಿಕನ ಹತ್ರ ಇರುವಂಥ ಬಂದೂಕಿಗೂ ಅಥವಾ ಇನ್ನೊಬ್ಬ ಭಯೋತ್ಪಾದಕನಿಗಿರುವಂಥ ಯಾವುದು ಆಯುಧಕ್ಕೂ ಸಮೇತ ವ್ಯತ್ಯಾಸ ಏನು ಅಂತ ಕೇಳಿದರೆ, ಸೈನಿಕನಿಗೆ ಎಲ್ಲಿ ಉಪಯೋಗಿಸ್ಬೇಕು ಅನ್ನುವಂಥದ್ದು ಗೊತ್ತಿರ್ತದೆ, ಇವನಿಗೆ ಎಲ್ಲಿ ಉಪಯೋಗಿಸ್ಬೇಕು ಅನ್ನುವಂಥ ವಿಚಾರಗಳು ಗೊತ್ತಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಸಂಸ್ಕಾರಗಳು ಮನುಷ್ಯನಲ್ಲಿ ಬರಬೇಕು ಅಂತಾದರೆ ಆಚರಣೆಗಳನ್ನು ಮಾಡಬೇಕು. ಯಾಕೆ ಅಂತ ಕೇಳಿದರೆ ಇವತ್ತು ಹೇಳ್ತಾರೆ ಹಿಂದೂ ಧರ್ಮ ಸಂರಕ್ಷಣೆಯನ್ನು ಮಾಡಬೇಕು ಅಂತ. ದೇವರನ್ನು ಸಂರಕ್ಷಣೆ ಮಾಡುವಷ್ಟು ದೊಡ್ಡವರು ನಾವಲ್ಲ. ಯಾಕೆಂದರೆ ದೇವರೇ ಆಲ್ರೆಡಿ ಶಾಸ್ತ್ರಗಳಲ್ಲಿ ಎಲ್ಲದರಲ್ಲೂ ಭಗವಂತ ಹೇಳಿದ್ದಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದರೆ ಧರ್ಮವನ್ನು ಪುನಃಸ್ಥಾಪನೆ ಮಾಡಲಿಕ್ಕೆ ಅಥವಾ ಧರ್ಮ ಅಳಿವಿನ
ಅಂಚಿನಲ್ಲಿತ್ತು ಅಂತ ಆದರೆ ಸಾಕ್ಷಾತ್ ಪರಶಿವನೇ ಅಥವಾ ಭಗವಂತನೇ ಅವತಾರವನ್ನು ತಾಳ್ತಾನೆ ಅಂತೇಳಿ. ಅಂತಹ ಭಗವಂತನನ್ನು ನಾವು ರಕ್ಷಣೆ ಮಾಡುವಷ್ಟು ದೊಡ್ಡವರಲ್ಲ. ಆದರೆ ಇಲ್ಲಿ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳೇನು ಅಂತ ಕೇಳಿದರೆ, ಧರ್ಮ ಆಚರಣೆಯನ್ನು ಮಾಡುವುದಷ್ಟೇ ನಮ್ಮ ಕೆಲಸ. ಆ ಧರ್ಮವನ್ನು ಸಂರಕ್ಷಣೆ ಮಾಡುವುದು ದೇವರ ಕೆಲಸ. ದೇವರ ಕೆಲಸವನ್ನು ನಾವು ಮಾಡಲಿಕ್ಕೆ ಹೋಗೋದಲ್ಲ. ನಾವು ಮಾಡಬೇಕಾಗಿರುವಂಥದ್ದೇನು ಅಂತ ಕೇಳಿದರೆ ಧರ್ಮಾಚರಣೆ, ಒಂದು ಧರ್ಮದಲ್ಲಿ ಇರುವಂಥದ್ದು. ಹಾಗಾಗಿ ಒಂದು ಪದವನ್ನು ಆಗಾಗ ಹೇಳ್ತಾ ಇರ್ತೇನೆ, ಸುಖಸ್ಯ ಮೂಲಂ ಧರ್ಮ ಅಂತ ಹೇಳಿ. ಸುಖಸ್ಯ ಮೂಲ ಧರ್ಮ ಅಂತ ಹೇಳಿದರೆ ನಾವು ಸುಖದಿಂದ ಇರಬೇಕು, ಸ್ವಾತಂತ್ರ್ಯದಿಂದ ಇರಬೇಕು ಅಂತ ಆದರೆ ಧರ್ಮ ಮಾರ್ಗದಲ್ಲಿ ಇರಬೇಕು. ಮನುಷ್ಯನಿಗೆ ಈ ಅರಿಷಡ್ವರ್ಗಗಳು ಅನ್ನುವಂಥದ್ದಿದೆ. ಮದ ಮಾತ್ಸರ್ಯ ಕಾಮ ಇತ್ಯಾದಿಗಳು, ಲೋಭ ಮದ ಮಾತ್ಸರ್ಯಗಳು, ಇವೆಲ್ಲವನ್ನ ಬಿಟ್ಟ ಅಂತಾದರೆ ಅವನು ಸುಖದಿಂದ ಇರ್ತಾನೆ ಅಂತ ಹೇಳಿ. ಇಲ್ಲ ಅಂತ ಹೇಳಿದರೆ ಏನಾಗ್ತದೆ, ಅಧರ್ಮ ಮಾರ್ಗವನ್ನು ತುಳಿತಾ ಹೋಗ್ತಾನೆ. ಯಾವಾಗ ಅವನಿಗೆ ಅಧರ್ಮ ಮಾರ್ಗಗಳು ತಿಳಿತಾ ಹೋಗ್ತದೆಯೋ ಅವನು ಅಧರ್ಮ ಮಾರ್ಗವೇ ಸರಿ ಅನ್ನುವಂಥ ಭಾವನೆಯಲ್ಲಿ ಇರ್ತಾನೆ. ಹಾಗಾಗಿ ಮನುಷ್ಯನಿಗೆ ಸಂಸ್ಕಾರ ಅನ್ನುವಂಥದ್ದು ಅತಿ ಪ್ರಾಮುಖ್ಯತೆ. ಹಿಂದಿನ ಕಾಲದಲ್ಲಿ ತಂದೆ ತಾಯಿಯರನ್ನು ದೇವರ ರೀತಿಯಲ್ಲಿ ನೋಡ್ತಾ ಇದ್ರು. ಈಗಿನ ಸಾಮಾಜಿಕ ಜಾಲತಾಣಗಳನ್ನು ನೋಡಿದರೆ ತಾಯಿಗೆ ಮಕ್ಕಳು ಹಿಡ್ಕೊಂಡು ಹೊಡೆಯುವಂಥದ್ದು, ಅಥವಾ ಇವತ್ತಿನ ಕಾಲಘಟ್ಟದಲ್ಲಿ ಹಣಕ್ಕಾಗಿ ವೃದ್ಧಾಶ್ರಮಗಳನ್ನು ಹೆಚ್ಚು ತೆರಿತಾ ಇದ್ದಾರೆ. ಯಾಕಾಗಿ ಅಂತ ಕೇಳಿದ್ರೆ, ತಂದೆ ತಾಯಿಗೆ ವಯಸ್ಸಾಯಿತು, ತೊಗೊಂಡೋಗಿ ಅಲ್ಲಿ ಹಾಕುವ. ಇನ್ನು ಮುಂದಿನ ಕಾಲದಲ್ಲಿ ಏನಾಗ್ತಾ ಹೋಗ್ತದೆ, 50 ವರ್ಷ ಆಯಿತು ಅಂತಾದರೆ ಇನ್ನು ಆಫರ್ ಎಲ್ಲ ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ಬಂದು ಸೇರಿಸಿ ಹೀಗೆ ಅಂತೇಳಿ. ಅದೆಲ್ಲ ಯಾಕೆ ಆಗ್ತಾ ಉಂಟು ಅಂತ ಕೇಳಿದರೆ, ನಮ್ಮ ಜನರಲ್ಲಿ ಸಂಸ್ಕಾರ ಅನ್ನುವಂಥದ್ದು ಹೀನರಾಗಿದ್ದಾರೆ, ತಂದೆ ತಾಯಿಗಿರುವಂತಹ ಬೆಲೆಯನ್ನು ಮರ್ತಿದ್ದಾರೆ. ಹಾಗಾಗಿಯೇ ಹೇಳುವಂಥದ್ದೇನು, ನೀವೆಲ್ಲ ಕುಲದೇವತಾರಾಧನೆಯನ್ನು ಮಾಡಬೇಕು. ಅದಕ್ಕಾಗಿ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವೇ ಕುಲದೇವತಾ ವಿಚಾರಗಳು. ಆ ಕುಲದೇವತಾ ವಿಚಾರಗಳು ಅನ್ನುವಂಥದ್ದು ಯಾಕಾಗಿ ಬರ್ತದೆ ಅಂತ ಕೇಳಿದರೆ, ಸಾವಿರಾರು ವರ್ಷ ಇತಿಹಾಸ ಇರುವಂಥದ್ದು. ಯಾವತ್ತೋ ಇವತ್ತಿನಿಂದ ನೆನ್ನೆಯಿಂದ ಹುಟ್ಟಾಕಿದಂಥದ್ದು ಅಲ್ಲ, ಅನುವಂಶೀಯವಾಗಿ ಆರಾಧನೆ ಮಾಡಿಕೊಂಡು ಬಂದಂತಹ ಚಿಂತನೆಗಳು. ಅದೇ ರೀತಿಯಾಗಿ ಈ ಆರಾಧನೆ ಅನ್ನುವಂಥದ್ದು ಮತ್ತು ತದನಂತರದಲ್ಲಿ ಅನುಷ್ಠಾನಾದಿಗಳು ಅನ್ನುವಂಥದ್ದು. ಯಾವ ದೇವರ ಅನುಷ್ಠಾನವನ್ನು ಮಾಡಬೇಕು, ಪ್ರತಿನಿತ್ಯ ಎಲ್ಲರಿಗೂ ಕೇಳುವಂಥದ್ದೇನು, ನಮ್ಮ ಕಷ್ಟ ಕಾರ್ಪಣ್ಯಗಳಿದೆ, ಯಾವ ದೇವರನ್ನು ಆರಾಧನೆ ಮಾಡಬೇಕು, ಯಾವ ದೇವರನ್ನು ಆರಾಧನೆ ಮಾಡಬೇಕು. ಕೇವಲ ನಾವು ಧರ್ಮಾಚರಣೆಯನ್ನು ಅಂದರೆ ದೇವತಾರಾಧನೆಯನ್ನು ಮಾಡಿ ಈ ಕಡೆ ಬಂದುಬಿಟ್ಟು ಏನಾಗ್ತದೆ ಅಂತ ಕೇಳಿದರೆ, ಈ ಧರ್ಮಾಚರಣೆಯಿಂದ ಕೆಲವರಿಗೆ ಅದು ಗೊತ್ತೇ ಇರೋದಿಲ್ಲ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳು. ಮಾಡುವಂಥ ಅಧರ್ಮವನ್ನೇ ಇದು ಧರ್ಮ ಅಂತ ಹೇಳಿ ಭಾವನೆ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ, ಸರ್ವೇಶಾಂ ಕಾಂಚನಮಾಶ್ರಯಂತೆ, ಎಲ್ಲರಿಗೂ ಸುಖ ಬೇಕಾಗಿದೆ, ಆದರೆ ಯಾರೂ ಸಮೇತ ಸುಖದ ಮೂಲವನ್ನು ಹುಡುಕ್ತಾ ಇಲ್ಲ. ಸುಖದ ಮೂಲವನ್ನು ತಿಳ್ಕೊಂಡು ಬಿಟ್ವಿ ಅಂತಾದರೆ, ಈಗ ಹಣ ಮಾಡುವಂಥ ಮೂಲ ಹೇಗೆ ಗೊತ್ತಾಯಿತು ಅಂತಾದರೆ, ಆ ವ್ಯಕ್ತಿ ಹಣದ ಹಿಂದೆಯೇ ಹೊರಡ್ತಾ ಇರ್ತಾನೆ. ಹಾಗೆ ಈ ಸುಖವಾಗಿರಬೇಕು ಅಂತ ಹೇಳಿದರೆ ಏನು, ನಾವು ಧರ್ಮದಿಂದ ಇರಬೇಕು. ಆಗ ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟಗಳು ಬರುವುದಿಲ್ಲ. ಈ ಎಲ್ಲ ಸಂಸ್ಕಾರಗಳನ್ನು ಕೊಡುವಂಥ ಕೆಲಸ ಯಾರಿಂದ ಆಗಬೇಕು, ನಮ್ಮ ಮನೆಗಳಿಂದ ಆಗಬೇಕೇ ಹೊರತು ಇನ್ಯಾವುದೋ ಸ್ವಾಮೀಜಿಗಳಿಂದಲೋ ಅಥವಾ ಇನ್ಯಾವುದೋ ಮಠಮಾನ್ಯಗಳಿಂದಲೋ ಅಥವಾ ನನ್ನಿಂದಲೋ ಯಾವುದೋ ಆಗೋದಿಲ್ಲ. ಸನಾತನ ಧರ್ಮಕ್ಕೆ ಬೇಕಾಗಿರುವಂಥದ್ದು ಆಚರಣೆ. ನಾವು ಯಾವಾಗ ಆಚರಣೆಗಳನ್ನು ಬಿಡ್ತಾ ಹೋಗ್ತೇವೆ, ಆಗ ನಮ್ಮಲ್ಲಿ ಎಲ್ಲ ಕಷ್ಟಗಳು ಸನ್ನಿಹಿತರಾಗ್ತಾ ಹೋಗ್ತದೆ. ಅಥವಾ ನಮ್ಮಲ್ಲಿ ಅಜ್ಞಾನವೇ ಅನ್ನುವಂಥದ್ದು ತುಂಬಿರ್ತದೆ. ಯಾವ ಮನುಷ್ಯನಿಗೆ ಜ್ಞಾನ ಅನ್ನುವಂಥದ್ದು ಇರ್ತದೆಯೋ ಅವನು ಸರಿಯಾದ ರೀತಿಯಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾನೆ. ಈಗ ನಾನು ಇಲ್ಲಿ ಕೂತಿರುವಂಥ ವ್ಯಕ್ತಿ ಎಲ್ಲರಿಗೂ ಸಮೇತ ಕೆಟ್ಟದನ್ನೇ ಹೇಳ್ತಾ ಇದ್ದ ಅಂತಾದರೆ, ನನ್ನ ನೋಡುವಂಥ ವೀಕ್ಷಕರ ಸಮೇತ ಕೆಟ್ಟ ವಿಚಾರಗಳನ್ನೇ ಮಾಡ್ತಾರೆ. ಅದೇ ರೀತಿಯಾಗಿ ಯಾವ ರೀತಿ ಸಮಾಜವನ್ನು ಬೇಕಾದರೂ ಬದಲಾವಣೆ ಮಾಡುವಂಥ ಶಕ್ತಿ ಇದೆ ಅಂತಾದಾಗ, ಪ್ರತಿಯೊಬ್ಬರಿಗೂ ಸಮೇತ ಈಗ ನಾ ಇಲ್ಲಿ ಕೂತಿದ್ದೀನಿ, ನನ್ನ ಸಂಬಂಧಿತವಾಗಿರ್ತಕ್ಕಂಥ ವಿಚಾರಗಳು ಅಂತಲ್ಲ, ಅವರವರ ಮೌಲ್ಯಗಳನ್ನು ಅವ್ರು ಮಾಡುವಂಥ ಕೆಲಸಗಳಲ್ಲಿ ಧರ್ಮ ಮಾರ್ಗದಲ್ಲಿ ನಡೀತು ಅಂತಾದರೆ ಈ ಧರ್ಮವನ್ನು ಸಂರಕ್ಷಣೆ ಮಾಡುವಂಥದ್ದು ಬೇಕಾಗಿಲ್ಲ, ಇದನ್ನು ಆಚರಣೆ ಮಾಡಿದರೆ ಸಾಕು. ಹಾಗಾಗಿ ಈ ಎಲ್ಲ ಆಚರಣೆಗಳು, ಮಾನಸಿಕವಾಗಿರ್ತಕ್ಕಂಥ ವಿಚಾರಗಳು ಅನ್ನುವಂಥದ್ದು ಎಲ್ಲಿಂದ ಬರ್ತದೆ ಅಂತ ಕೇಳಿದರೆ, ನಮ್ಮ ಕುಲದೇವತಾ ಆಚರಣೆಗಳಿಂದ. ಯಾಕೆಂದರೆ ಹಿರಿಯರು ಸಮೇತ ಏನು ಮಾಡ್ತಾಯಿದ್ರು, ಯಾವುದೋ 5-6 ದೇವ್ರನ್ನೆಲ್ಲ, ಹಿಂದಿನ ಕಾಲದಲ್ಲೆಲ್ಲ ದೇವಸ್ಥಾನ ಅನ್ನೋದು ಅಷ್ಟಿರಲಿಲ್ಲ, ಇದ್ದದ್ದೇ ಒಂದಿಷ್ಟು ದೇವಸ್ಥಾನ. ಈಗಾದರೆ ಏನು ರೋಡ್ನಲ್ಲಿ ಒಂದು 20 ದೇವಸ್ಥಾನವನ್ನು ಮಾಡಿದ್ದಾರೆ, ಅದಕ್ಕೆ ದಿನನಿತ್ಯ ಪೂಜೆಯೂ ಇಲ್ಲ, ನೈವೇದ್ಯವೂ ಇಲ್ಲ. ಭಗವಂತನನ್ನೇನು ನಾವಿಲ್ಲೊಂದು ದೇವಸ್ಥಾನ ಕಟ್ತೇವೆ ಅಂತ ಕಟ್ಟಿಬಿಡ್ತಾರೆ, ಅದಕ್ಕೆ ನೈವೇದ್ಯವೂ ಇರೋದಿಲ್ಲ, ಒಂದು ತ್ರಿಕಾಲ ಪೂಜೆ ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಇಲ್ಲಿ ಭಗವಂತನನ್ನು ನಾವು ಪ್ರತಿಷ್ಠೆ ಮಾಡಿ ಅವನಿಗೆ ಅನ್ನ ನೀರು ಹಾಕುವಂಥ ಅಷ್ಟು ದೊಡ್ಡವ್ರು ನಾವಲ್ಲ. ಆದರೆ ನಮಗೆ ನಮ್ಮ ಸುಖಕ್ಕೆ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂತ ಹೇಳಿದರೆ ಬರೀ ಈ ರೋಗ ರುಜಿನಗಳು ಅನ್ನುವಂಥದ್ದು ಬರುವಂಥದ್ದು. ಈ ರೀತಿ ಆಗಿಯೇ ಏನಾಗ್ತದೆ ಅಂತ ಕೇಳಿದರೆ, ಮನುಷ್ಯ ಅಳಿವಿನ ಅಂಚಿಗೆ ಹೋಗ್ತಾನೆ. ಯಾವಾಗ ಮನುಷ್ಯ ಅಳಿವಿನ ಅಂಚಿಗೆ ಹೋಗ್ತಾನೆ, ಯಾವಾಗ ಆಚರಣೆಗಳನ್ನು ಬಿಡ್ತಾನೆ, ಆಗ ಆ ಒಂದು ಸಮಾಜದಲ್ಲಿ ದೈವಿಕವಾಗಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ಕಮ್ಮಿ ಆಗ್ತದೆ. ಯಾವಾಗ ದೈವಿಕವಾಗಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ಕಮ್ಮಿ ಆಗ್ತದೆ, ಆ ಸಂದರ್ಭಗಳಲ್ಲಿ ಇತರೆ ಚಟುವಟಿಕೆಗಳು ಅಥವಾ ದೇಶಕ್ಕೆ ಮಾರಕವಾಗುವಂಥ ಎಲ್ಲ
ಕೆಲಸಗಳು ನಡೀತಾ ಹೋಗ್ತದೆ. ಹಾಗಾಗಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು ನನ್ನ ಕರ್ತವ್ಯವೂ ಹೌದು, ವೀಕ್ಷಕರ ಕರ್ತವ್ಯವೂ ಹೌದು, ನಿಮ್ಮ ಕರ್ತವ್ಯವೂ ಹೌದು, ಎಲ್ಲರ ಕರ್ತವ್ಯವೂ ಹೌದು. ಅದನ್ನು ಎಲ್ಲಿ ತುಳಿಯುವಂಥ ಕೆಲಸ ಆಗ್ತಿದೆ ಅದನ್ನು ಸರಿಪಡಿಸುವಂಥ ಕೆಲಸಾದಿಗಳನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿಯೇ ಮೊದಲ ಅದಕ್ಕೆ ಮೆಟ್ಟಿಲು ಯಾವುದು ಅಂತ ಕೇಳಿದರೆ ಕುಲದೇವತಾ ಆರಾಧನೆ. ಯಾಕೆ ಅಂತ ಕೇಳಿದರೆ ಬಹಳಷ್ಟು ವರ್ಷಗಳಿಂದ ಏನು ನಮ್ಮ ಜೀವ ಅನ್ನುವಂಥದ್ದು ಪ್ರಾಪ್ತವಾಗಿದೆ. ನಾನು ಇವತ್ತಿಲ್ಲಿ ಕುತ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ, ಒಳ್ಳೆ ರೀತಿಯಿಂದ ನಾನು ಮಾತಾಡಲಿಕ್ಕೆ ವಿಷಯಗಳು ನನ್ನ ತಲೆಯಲ್ಲಿ ಉಂಟು ಅಂತಾದರೆ ಆ ಒಂದು ಶಕ್ತಿ ಚೈತನ್ಯ ಬರಬೇಕು ಅಂತಾದರೆ ಒಳಗೆ ಇರುವಂಥ ಆತ್ಮ ಅನ್ನುವಂಥದ್ದು ಪ್ರಾಮುಖ್ಯತೆ. ಆತ್ಮ ಸುಮಾರಷ್ಟು ದೇಹವನ್ನು ಬದಲಾವಣೆ ಮಾಡ್ತದೆ, ಆದರೆ ದೇಹ ಆತ್ಮವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ದೇಹಕ್ಕೆ ಒಂದೇ ಆತ್ಮ. ಹಾಗೆ ಮನುಷ್ಯನಾದವನಿಗೆ ಈ ಜನ್ಮ ಅನ್ನುವಂಥದ್ದು ಎಷ್ಟೋ ಯೋನಿಗಳಲ್ಲಿ ಹುಟ್ಟಿ ಸೊಳ್ಳೆ ಆಗಿದ್ದ, ಆಮೇಲೆ ನಾಯಿ ಅದಾದ ನಂತರದಲ್ಲಿ ಸುಮಾರಷ್ಟು ಯೋನಿಗಳಲ್ಲಿ ಹುಟ್ಟಿ ಕೊನೆಯ ಜನ್ಮ ಮನುಷ್ಯ ಜನ್ಮ ಅನ್ನುವಂಥ ಬಂದಿರುವಂಥದ್ದು. ಯಾಕಾಗಿ ಅಂತ ಕೇಳಿದರೆ ಮೋಕ್ಷ ಸಂಪಾದನೆ ಅಂತ ಹೇಳಿ. ಮನುಷ್ಯ ಕೊನೆಯಲ್ಲಿ ಕೇಳುವಂಥದ್ದೇನು, ನನಗೆ ಮೋಕ್ಷ ಬೇಕು ಅಂತ ಹೇಳಿ. ಹಾಗಾಗಿ ಆ ಮೋಕ್ಷ ಸಂಪಾದನೆಗೆ ಏನು ಅಂತ ಕೇಳಿದರೆ ನಮಗೀಗ ಹಣ ಐಶ್ವರ್ಯ ಎಲ್ಲ ಬಿಟ್ಬಿಡುವ, ಅದು ಎಲ್ಲಿ ತನಕ ಇರ್ತದೆ, ಕೊನೆಗಾಲ ತನಕ ಇರ್ತದೆ. ಆಮೇಲೆ ಅದ್ರ ಮೇಲೂ ನಮಗೆ ಜಿಗುಪ್ಸೆ ಹುಡ್ತದೆ. ಆ ಮೋಕ್ಷ ಸಂಪಾದನೆಗೆ ಬೇಕಾಗಿರುವಂಥ ಮಾರ್ಗಗಳನ್ನು ನಾವು ಹುಡುಕ್ತಾ ಹೋದ್ವಿ ಅಂತಾದರೆ ಧರ್ಮ ಮಾರ್ಗದಿಂದನೇ ಹೋಗ್ಬೇಕು. ಬಿಟ್ಟರೆ ಎಲ್ಲೋ ಒಂದು 50% ಆಫರ್ ನಡೀತಾ ಇದೆ, ಒಂದು ಮೋಕ್ಷ ಕೊಡ್ತಾರೆ ಅಂತ ಎಲ್ಲೂ ಇವತ್ತಿನವರೆಗೂ ಸೃಷ್ಟಿ ಆಗಲಿಲ್ಲ. ಅದು ಆಗೋದು ಇಲ್ಲ. ಯಾಕೆ ಅಂತ ಕೇಳಿದರೆ ಕಣ್ಣಿಗೆ ಕಾಣದಂಥ ಶಕ್ತಿಗಳು. ಈ ಎಲ್ಲ ವಿಮರ್ಶೆಗಳನ್ನು ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಮಕ್ಕಳು ಒಳ್ಳೆ ರೀತಿಯಿಂದ ಜೀವನವನ್ನು ಮಾಡಬೇಕು, ಅವ್ರಿಗೆ ಒಳ್ಳೆ ವಿದ್ಯೆ ಅನ್ನುವಂಥದ್ದು ಬರಬೇಕಂತಾದರೆ ಈ ಸಂಸ್ಕಾರ ಅನ್ನುವಂಥದ್ದು ಅತಿ ಪ್ರಾಮುಖ್ಯತೆ. ಏನು ಸಂಸ್ಕಾರ ಅಂತ ಹೇಳಿದರೆ ಪ್ರತಿ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಸೂರ್ಯ ಉದಯ ಆಗುವಂಥ ಸಂದರ್ಭ ಕೇಳುವಂಥದ್ದು, ಕುಲದೇವರನ್ನು ಆರಾಧನೆ ಮಾಡುವಂಥದ್ದು, ತದನಂತರದಲ್ಲಿ ನಿತ್ಯ ಅನುಷ್ಠಾನಾದಿಗಳನ್ನು ಮಾಡುವಂಥದ್ದು, ತದನಂತರದಲ್ಲಿ ಕೆಲಸ ಕಾರ್ಯಗಳನ್ನು ಮುಗಿಸಿ ನಂತರದಲ್ಲಿ ಮನೆಗೆ ಬಂದು ದೇವರ ಭಜನೆಗಳನ್ನು ಮಾಡುವಂಥದ್ದು. ಈಗೇನಾಗಿದ್ದಾನೆ ಅಂತ ಕೇಳಿದರೆ ದೇವರ ವಿಚಾರವೇ ಬೇಡ ಯಾರಿಗೂ. ಬೆಳಗ್ಗೆ ನಾನು ಕೆಲಸಕ್ಕೆ ಹೋಗ್ತೇನೆ, ಹಣ ದುಡಿತೇನೆ, ಅಯ್ಯೋ ನಂಗೆ ಕಷ್ಟ ಬರ್ತಿದೆ ಸ್ವಾಮಿ. ಆ ಹಣ ಅನ್ನುವಂಥದ್ದು ಸದ್ವಿನಿಯೋಗ ಆಗಬೇಕು ಅಂತಾದರೆ ಅದಕ್ಕೆ ದೇವತಾನುಗ್ರಹ ಅನ್ನುವಂಥದ್ದು ಬೇಕು, ಆ ಧರ್ಮ ಅನ್ನುವಂಥದ್ದು ಬೇಕು. ಆ ಧರ್ಮವನ್ನು ನಾವು ತಿಳ್ಕೊಂಡ್ವಿ, ಸಂಸ್ಕಾರವನ್ನು ನಾವು ತಿಳ್ಕೊಂಡ್ವಿ ಅಂತಾದರೆ ಯಾವುದು ತಪ್ಪು ಯಾವುದು ಸರಿ ಅನ್ನುವಂಥ ಗ್ರಹಿಕೆ ನನಗೆ ಗೊತ್ತಾಗ್ತಾ ಹೋಗ್ತದೆ. ಇಲ್ಲಿರುವಂಥ ನೀರನ್ನೇ ಸಮೇತ ನಾನು ಕುಡಿಬೇಕು ಅಂತಾದರೆ ಅದು ಕುಡಿಲಿಕ್ಕೆ ಶುದ್ಧವೋ ಅಶುದ್ಧವೋ ಅನ್ನುವಂಥದ್ದು ಜ್ಞಾನವೇ ನನಗಿಲ್ಲ ಅಂತಾದರೆ ನನಗೆ ಬಾಯಾರಿಕೆ ಆಗ್ತಿದೆ ಅಂತಂದಾಗ ಎಲ್ಲ ನೀರನ್ನು ನಾನು ಕುಡಿತೇನೆ. ಆ ಜ್ಞಾನ ಬರಬೇಕು ಅಂತಾದರೆ ನಮಗೆ ಅಧ್ಯಯನದ ಅಗತ್ಯವೂ ಇರ್ತದೆ, ಸಂಸ್ಕಾರದ ಅಗತ್ಯತೆಯೂ ಇರ್ತದೆ. ನೀರನ್ನು ಕುಡಿಲಿಕ್ಕೆ ನಾವು ಎಷ್ಟು ಚಿಂತನೆಯನ್ನು ಮಾಡ್ತೇವೋ, ನಾವು ಒಂದು ಕೆಲಸವನ್ನು ಮಾಡುವಾಗ ಇದರಿಂದ ದೇಶಕ್ಕೆ ಮಾರಕವೆಷ್ಟಾಗ್ತದೆ, ಇದರಿಂದ ದೇಶಕ್ಕೆ ಅನುಕೂಲ ಎಷ್ಟಾಗ್ತದೆ, ಇದನ್ನು ನೋಡುವಂಥ ಜನರು ಏನು ಆಚರಣೆಯನ್ನು ಇಟ್ಕೊಳ್ತಾರೆ, ಅವೆಲ್ಲವನ್ನು ನಾವು ಚಿಂತನೆ ಬಂದು ಅದನ್ನು ದೇಶವನ್ನು ಒಂದು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವಂತಹ ಚಿಂತನೆಗಳು ನಮಗೆ ಬರಬೇಕು ಅಂತಾದರೆ ಅದಕ್ಕೆ ಸಂಸ್ಕಾರ ಅಗತ್ಯ. ಅದಕ್ಕೆ ಮೊದಲನೇ ಮೆಟ್ಟಿಲು ನಾವು ಹೇಳ್ತಿರುವಂಥದ್ದೇನು, ಕುಲದೇವತಾ ಆರಾಧನೆ. ನಿಮಗೆ ಯಾವ ಮಂತ್ರ ಜಪಗಳು ಗೊತ್ತಿಲ್ಲ, ಎಂಥದೂ ಗೊತ್ತಿಲ್ಲ ಅಂತ ಹೇಳಿದರೆ ಬಿಟ್ಟುಬಿಡಿ. ಕೇವಲ ಕುಲದೇವರನ್ನು ಕೇವಲ ಸ್ಮರಣೆ ಮಾಡಿ ಸಾಕು. ಯಾಕೆ ಅಂತ ಕೇಳಿದರೆ ನೀವು ಸ್ಮರಣೆ ಮಾಡಿದಂಥ ರೀತಿಯಲ್ಲಿಯೇ ನಿಮ್ಮ ಪಿತುಪಿತಾಮಹ ಪ್ರಪಿತಾಮಹರು ಆರಾಧನೆ ಮಾಡಿದರು. ತಂದೆಯೂ ಕುಲದೇವರನ್ನು ಆರಾಧನೆ ಮಾಡಿದರು, ತಂದೆಯ ತಂದೆಯೂ ಕುಲದೇವತಾ ಆರಾಧನೆಯನ್ನು ಮಾಡಿದರು, ಅವರ ತಂದೆಯೂ ಕುಲದೇವತಾ ಆರಾಧನೆಯನ್ನು ಮಾಡಿದರು. ನಮಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ನಮ್ಮನ್ನು ನಾವು ಕುಲದೇವರಿಗೆ ಸಮರ್ಪಣೆ ಮಾಡಿಕೊಂಡಿದ್ದೇವೆ, ಗೊತ್ತಾಗೋದೇ ಇಲ್ಲ. ಹಿಂದಿನ ಕಾಲದೆಲ್ಲ ಕೃಷಿ ಎಲ್ಲ ಮಾಡಿದ್ರು ಅಂತಾದರೆ ಆ ಬೆಳೆ ಅನ್ನುವಂಥದ್ದು ಬಂದ್ರ ಮೇಲೆ ಏನು ಮಾಡ್ತಿದ್ರು ಅಂತ ಕೇಳಿದರೆ ಆ ಕೃಷಿಯನ್ನು ಬಂದಂಥ ಫಲವನ್ನು ಭಗವಂತನಿಗೆ ಮೊದಲು ಕುಲದೇವರಿಗೆ ಸಮರ್ಪಣೆ ಮಾಡ್ತಾಯಿದ್ರು. ದೇವರ ನಿನ್ನ ಅನುಗ್ರಹದಿಂದ ನಾವು ಇದನ್ನು ಬೆಳೆದಿದ್ದೇವೆ, ಇದನ್ನು ಸದ್ವಿನಿಯೋಗ ಆಗುವಂಥ ರೀತಿಯಲ್ಲಿ. ಹಿಂದಿನ ಕಾಲದಲ್ಲಿ ಎಲ್ಲಿತ್ತು ಮೋಸ? ಅಕ್ಕಪಕ್ಕದ ಮನೆಯವರು ಬಂದರು ಅಂತಾದರೆ ಅವರಿಗೆ ಅಕ್ಕಪಕ್ಕದ ಮನೆಯವರಲ್ಲ, ಯಾರೇ ಅಪರಿಚಿತರು ಬಂದರೂ ಸಮೇತ ಕೂರಿಸಿ ಊಟ ಆಗ್ತಿದ್ದಂತಹ ಕಾಲ ನಮ್ಮದು. ಆದರೆ ಇವತ್ತಿನ ಕಾಲದಲ್ಲಿ ಬರಲಿಕ್ಕಿಂತ ಮುಂಚೆ ನೀವು ಬರ್ತಿರೋ ಇಲ್ವೋ ಅಂತ ಹೇಳಿ ಬರಬೇಕಾಗಿದೆ. ಇದೆಲ್ಲ ಯಾವ ಸಂಸ್ಕೃತಿ? ಪಾಶ್ಚಾತ್ಯ ಸಂಸ್ಕೃತಿ. ಹಾಗಾಗಿ ನಮ್ಮ ಸಂಸ್ಕೃತಿ, ಮೂಲ ಸಂಸ್ಕೃತಿಯನ್ನು, ಈ ಸನಾತನ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ನಾವು ಯಾವಾಗ ಬಿಡ್ತಾ ಹೋಗ್ತೇವೆ ನಾವು ಕಷ್ಟಗಳಿಗೆ ಗುರಿಯಾಗುವಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಮತ್ತು ಕುಲದೇವರ ವಿಷಯ ಅನ್ನುವಂಥದ್ದು ಅಷ್ಟು ಸಾಮಾನ್ಯವಾಗಿರುವಂಥ ವಿಷಯಗಳಲ್ಲ. ಯಾಕೆ ಅಂತ ಕೇಳಿದರೆ ಕೇವಲ ಈಗ ನಾವು ಹೇಳ್ತೇವೆ ಭಗವಂತನನ್ನು ಸ್ಮರಣೆ ಮಾಡಿದರೆ ಸಾಕು ನಮಗೆ ಅನುಕೂಲವನ್ನು ಮಾಡ್ತಾನೆ ಅಂತಾದರೆ, ತಲೆತಲಾಂತರದಿಂದ ಮಾಡಿಕೊಂಡು ಬಂದಂಥ ಆರಾಧನೆಯನ್ನು ನಾವು ಬಿಟ್ವಿ ಅಂತಾದರೆ ಅದೇ ಕುಲದೇವತಾ ಕೋಪದಿಂದ ಬಹಳಷ್ಟು ಅನರ್ಥಗಳು ಸಮೇತ ಆಗಬಹುದು. ಹಾಗಾಗಿ ಈ ಕುಲದೇವತಾ ಆರಾಧನೆ ಅನ್ನುವಂಥದ್ದು ಅತೀ ಪ್ರಾಶಸ್ತ್ಯವನ್ನು ಹೊಂದದೆ. ಹಾಗೆ ಇನ್ನೂ ಹಲವಾರು ಜನರಿಗೆ ಕುಲದೇವತಾ ವಿಚಾರಗಳಲ್ಲಿ ಅನುಮಾನಗಳಿರ್ತದೆ. ಗುರುಗಳೇ, ನಮ್ಮ ಕುಲದೇವರು ಯಾವುದು ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂಥ ಆ ವಿಚಾರಗಳನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ತಾ ಹೋಗೋಣ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಜಯಲಕ್ಷ್ಮಿ ಅಂತ, ಭದ್ರಾವತಿಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮಾ. 11/10/1990. 11/10/1990. ಟೈಮಿಂಗ್ಸ್ ಹೇಳಿ.
ಟೈಮಿಂಗ್ಸ್ ಗುರುವಾರ ಸಂಜೆ 4:30. ಸಂಜೆ 4:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ. ನಮಸ್ತೆ ಗುರುಜಿ. ಹಾಂ, ಏನು ಅವ್ನಿಗೆ ಏನು ಯಾವ್ದು ವ್ಯವಹಾರ ಮಾಡಕ್ ಹೋದ್ರು ಕೈಗೆ ಹತ್ತಲ್ಲ ಗುರುಜಿ. ಹಾಂ. ತೊಂದ್ರೆ ಮೇಲೆ ತೊಂದ್ರೆ ಆಗ್ತಾ ಇದೆ. ಇದೀಗ ನೀವು ಕೊಟ್ಟಿರೋದು ಯಾರ ಜಾತಕ ಇದು? ಮಗಂದು ಸ್ವಾಮಿ. ಮಗನ ಜಾತಕ ಅಲ್ವಾ? ಈಗ ನಡೀತಿರುವಂಥದ್ದು ಈ ನಕ್ಷತ್ರ ಗೊತ್ತಿದೆಯಾ? ಒಂದು ಪುನರ್ವಸು ನಕ್ಷತ್ರವಾ? ಪುನರ್ವಸು ನಕ್ಷತ್ರ, ಮಿಥುನ ರಾಶಿ. ಹಾಂ. ಇಲ್ಲಿ ಅವನಿಗೆ ಚರ್ಮ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಿದೆಯಾ ಅಥವಾ ಚರ್ಮ, ಕಣ್ಣು? ಹೌದು ಸ್ವಾಮಿ, ಕೆಲ್ಸಕ್ಕೆ ಅಂತ ಹೋದವನು 10 ತಿಂಗಳಾಯ್ತು, ಮನೆಗೆ ಬಂದಿಲ್ಲ ಸ್ವಾಮಿ ಅವನು. ಇದು ಸ್ವಲ್ಪ ಮರಣ ಸೂಚಕಗಳ ಲಕ್ಷಣಗಳು ಕಾಣಿಸ್ತಿದೆ. ಸ್ವಲ್ಪ ಅವನ ಗ್ರಹಚಾರ ಸ್ಥಿತಿಗತಿಗಳು ಬಹಳಷ್ಟು ತೊಂದರೆಗಳನ್ನು ಕೊಡ್ತಾ ಇದೆ. ಇದೀಗ ಸದ್ಯದ ಪರಿಸ್ಥಿತಿಗೆ ಒಮ್ಮೆ ನೀವಿರುವುದೆಲ್ಲಿಂದ? ಭದ್ರಾವತಿಲಿ ಇರೋದು ಸ್ವಾಮಿ, ಭದ್ರಾವತಿ ಹತ್ರ ಹಳ್ಳಿ ಅಂತರ್ಗಂಗೆ ಅಂತ. ಸರಿ, ಈಗ ಒಂದು ಕೆಲಸ ಮಾಡಿ, ಇವನ ಜಾತಕಕ್ಕೆ ಅನುಗುಣವಾಗಿ ನೋಡೋದಾದರೆ ಕೆಲವೊಂದು ಸಮಸ್ಯೆಗಳು ಬಹಳಷ್ಟಿದೆ. ಇವನಿಗೆ ತುಂಬ ತೊಂದರೆಗಳಾಗುವಂಥ ಲಕ್ಷಣಗಳಿದೆ. ಯಾಕಂದರೆ ತೊಂದರೆ ಶುರುವಾಗಿರುವಂಥದ್ದು ಇವಾಗ. ಸದ್ಯಕ್ಕೆ ಇವನ ಹೆಸರಿನಲ್ಲಿ ಮದುವೆ ಆಗಿದೆಯಾ ಇವನಿಗೆ? ಇನ್ನು ಇಲ್ಲ ಸ್ವಾಮಿ, ಮದ್ವೆನೂ ಆಗಿಲ್ಲ. ಈಗ ಸದ್ಯಕ್ಕೆ ಒಂದು ಕೆಲಸವನ್ನು ಮಾಡಿ, ಏನು ಅಂತ ಕೇಳಿದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಇವನ ಹೆಸರಿನಲ್ಲಿ ಆಶ್ಲೇಷ ಬಲಿಯನ್ನೊಮ್ಮೆ ಮಾಡಿಸಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಅರ್ಥ ಆಯ್ತಾ? ಆಶ್ಲೇಷ ಬಲಿಯನ್ನು ಮಾಡಿ ಅದಾದ ನಂತರದಲ್ಲಿ ಮನೆಯಲ್ಲಿ ಸ್ವಲ್ಪ ದುರ್ಗಾದೀಪ ನಮಸ್ಕಾರಾದಿಗಳನ್ನು ಮಾಡಬೇಕು. ಇದು ಸ್ವಲ್ಪ ಈಗ ಮಗ ಮನೆಗೆ ಬರಬೇಕಂತಾದರೆ ಅದಕ್ಕೆ ಬೇರೆ ವಿಧಿಗಳಿದ್ದಾವೆ. ಮೊದಲು ಈ ಆಶ್ಲೇಷ ಬಲಿಯನ್ನು ಮಾಡಿ ನಂತರದಲ್ಲಿ ಸಾಧ್ಯತೆ ಇತ್ತು ಅಂತಾದರೆ ನೇರ ಭೇಟಿ ಮಾಡಿ ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಯಾಕೆಂದರೆ ಇಲ್ಲಿ ಕೆಲವೊಂದೆಲ್ಲ ದೋಷಗಳಿದೆ. ಏನು ಅಂತ ಕೇಳಿದರೆ, ನಾ ಹೇಳಿದಂಥ ರೀತಿಯಲ್ಲೇ ಮನೆ ನಡಿಬೇಕು, ನಾ ಹೇಳಿದ್ದು ನಾ ಹೇಳ್ದಾಗೆ ಮುಂದೆ ನಡಿಬೇಕು ಅನ್ನುವಂಥದ್ದೆಲ್ಲ ಅವನಲ್ಲಿದೆ. ಇದೆ ಸ್ವಾಮಿ, ಅದೇ ಇರೋದು ಅವನಲ್ಲಿ. ಅದೇ ಸಮಸ್ಯೆ. ಆಗ್ಬೇಕು ಸ್ವಾಮಿ. ಆಯ್ತು, ನೀವು ನೇರವಾಗಿ ಬಂದು ಭೇಟಿ ಮಾಡಿ ಏನು ಮಾಡ್ಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೀನಿ. ಮನೆಗೆ ಬಂದು ನಿಮ್ಮ ಜೊತೆ ಎಲ್ಲ ಚಂದ ರೀತಿಯಲ್ಲಿ ಜೀವನ ಮಾಡುವಂಥ ಯೋಗಗಳಿದೆ. ಹಾಗಾಗಿ ಏನು ಯೋಚನೆ ಮಾಡೋದು ಬೇಡ. ಸದ್ಯಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಆಶ್ಲೇಷ ಬಲಿ ಮಾಡಿಸಿ ನೇರವಾಗಿ ಬಂದು ಭೇಟಿ ಮಾಡಿ ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಶುಭವಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಹೊನ್ನಪ್ಪ ಅಂತ ಶಿರಾದಿಂದ. ನಮಸ್ತೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತಮ್ಮ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 23 ಹಾಂ 10 ಹಾಂ 98 ಅಮ್ಮ. 23/10/98. ಟೈಮಿಂಗ್ಸ್ ಹೇಳಿ. 2 ರಿಂದ 2:30 ಅಮ್ಮ. ಮಧ್ಯಾಹ್ನನಾ? ಮಧ್ಯಾಹ್ನ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ಕಾರ ಸ್ವಾಮಿ. ಹಾಂ, ಹೇಳಿ. ನನ್ನ ಮಗನ ಬಗ್ಗೆ ಸ್ವಲ್ಪ ಉದ್ಯೋಗದ ಬಗ್ಗೆ ಕೇಳಬೇಕಾಯ್ತು ಸ್ವಾಮಿ. BSc ಅಗ್ರಿ ಮಾಡ್ಕೊಂಡಿದ್ದಾನೆ, MSc ಮಾಡಿದ್ದಾನೆ. ಈಗ ದೊಡ್ಡಬಳ್ಳಾಪುರದಾಗ ಕೆಲಸ ಮಾಡ್ತಾ ಇದ್ದಾನೆ. ಮತ್ತೆ ಅವ್ನಿಗೇನಾದ್ರೂ ಮುಂದೆ ಗೌರ್ಮೆಂಟ್ ಜಾಬ್ ಏನಾದ್ರು ಆಗುತ್ತಾ ಏನೋ ಹಿಂಗೇನು ಪ್ರಯತ್ನ ಮಾಡ್ತಾ ಇದ್ದಾನೆ ಅವನು. ಒಂದು ಗೌರ್ಮೆಂಟ್ ಜಾಬ್ ಯೋಗಗಳಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇವ್ರದ್ದು ಏನು ಅಂತ ಕೇಳಿದರೆ ಸ್ವಲ್ಪ ಯಾರ ಅಧೀನದಲ್ಲಿದ್ದು ಕೆಲಸ ಮಾಡುವಂಥ ಮನಸ್ಥಿತಿ ಇವರಲ್ಲಿಲ್ಲ. ಸ್ವಂತ ಉದ್ಯೋಗವನ್ನೇ ಮಾಡ್ತೇನೆ ಅನ್ನುವಂಥ ಮನಸ್ಥಿತಿಗಳಿದೆ. ಖಂಡಿತವಾಗ್ಲೂ ಗೌರ್ಮೆಂಟ್ ಕೆಲಸಗಳು, ಸರ್ಕಾರಿ ಉದ್ಯೋಗದ ವಿಚಾರಗಳು ಅಂತ ಹೇಳಿದರೆ ಖಂಡಿತವಾಗ್ಲೂ ಇವನಿಗೆ ಯೋಗ ಅನ್ನುವಂಥದ್ದಿದೆ. ಆದರೆ ಏನು ಅಂತ ಕೇಳಿದರೆ ಕೆಲವೊಂದು ದೋಷಗಳು ಅನ್ನುವಂಥದ್ದಿದೆ. ಏನು ದಶಮ ಅಂತ ಹೇಳಿ, ಒಂದು ನಿಮಿಷ ಹಾಗೇ ಇರಿ. ಹಾಂ ಸ್ವಾಮಿ. ತೊಂದರೆ ಇಲ್ಲ, ಅನುಕೂಲತೆಗಳುಂಟು. ಮುಂದೆ ಒಳ್ಳೊಳ್ಳೆ ಯೋಗಗಳಿದೆ ಅಂತ ಹೇಳಿದರೆ ಸರ್ಕಾರಿ ಉದ್ಯೋಗ ಅನ್ನುವಂಥದ್ದು ಖಂಡಿತವಾಗ್ಲೂ ಇವನಿಗೆ ಸಿಗ್ತದೆ. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಮೋಸ ಆಗುವಂಥ ಲಕ್ಷಣಗಳು ಆಗ್ತದೆ. ಅದರಿಂದ ಸ್ವಲ್ಪ ಜಾಗ್ರತೆಯಾಗಿರುವಂಥದ್ದು ಉತ್ತಮ. ಯಾಕೆ ಅಂತ ಕೇಳಿದರೆ ಒಂದು ಸ್ವಲ್ಪ ಈ ದೇವತಾ ಕೋಪಗಳು ಅನ್ನುವಂಥದ್ದಿದೆ. ಅಂತ ಹೇಳಿದರೆ ಕುಲದೇವತಾ ಆರಾಧನೆ ಅನ್ನುವಂಥದ್ದೇನೋ ಬಿಟ್ಟು ಹೋಗಿರುವಂಥದ್ದು ಅಥವಾ ಬದಲಾವಣೆ ಮಾಡಿದಂಥದ್ದು ಏನೋ ಇದೆ. ಆಯಿತಾ? ಹಾಗಾಗಿ ಅದಕ್ಕೆ ಸ್ವಲ್ಪ ಆರಾಧನೆಗಳ ಅವಶ್ಯಕತೆ ಇದೆ. ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ಇವನ ಹೆಸರಿನಲ್ಲಿ ಈ ಕಮಲದ ಹೂವಿನಿಂದ ಕುಬೇರಲಕ್ಷ್ಮಿ ಹೋಮ ಅನ್ನುವಂಥದ್ದು, ತದನಂತರದಲ್ಲಿ ಸ್ವಲ್ಪ ಕೆಲವೊಂದು ಸೂಕ್ತಾದಿಗಳೆಲ್ಲ ಅಂದರೆ ಜಪಾದಿಗಳೆಲ್ಲ ಆಗಲಿಕ್ಕಿದೆ. ಇವನಲ್ಲಿ ಸುಮಾರಷ್ಟು ದೋಷಗಳಿದೆ, ಅಂದರೆ ಪ್ರತಿಬಂಧಕಗಳು ಅಂತ. ಈ ಗೌರ್ಮೆಂಟ್ ಕೆಲಸ ಸಿಗಲಿಕ್ಕೆ ಅಂತಲೇ ಕೆಲವೊಂದು ತೊಂದರೆಗಳಿದೆ ಇವನಿಗೆ. ಅಂದರೆ ಉದ್ಯೋಗ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದಿದೆ. ಅದನ್ನು ಸಮ ಮಾಡಿಕೊಂಡ್ರೆ ಸರಿ ಆಗ್ತದೆ. ಸದ್ಯದ ಪರಿಸ್ಥಿತಿಗೆ ನಾ ಹೇಳಿದಂಥ ವಿಧಿಗಳನ್ನು ಮಾಡಿ ಶೀಘ್ರವಾಗಿ ಅನುಕೂಲತೆ ಆಗ್ತದೆ. ಸಾಧ್ಯ ಇದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ಆ ಉದ್ಯೋಗಕ್ಕೆಲ್ಲ ಏನು
ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಶುಭವಾಗಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಲ್ಲಿಕಾರ್ಜುನ್ ಅಂತ ಬೆಳಗಾವಿಯಿಂದ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳೋದತ್ರ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 18/7/1971 ಬೆಳಗ್ಗೆ 5 ಗಂಟೆ ಮೇಡಮ್. 18/7/71 ಬೆಳಿಗ್ಗೆ 5 ಗಂಟೆ. ಹಾಂ ಮೇಡಮ್. ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ಓಕೆ, ನಮಸ್ಕಾರ ಸರ್. ನಮಸ್ತೆ, ಹೇಳಿ. 18/7/1971 ಬೆಳಿಗ್ಗೆ 5 ಗಂಟೆಗೆ ಜನನವಾದದ್ದು ಸರ್. ಹಾಂ, ಸರಿ. ಏನು ವಿಷಯ ಇತ್ತು? ಈಗ 1 ತಿಂಗಳಿಂದ ಹೊಟ್ಟೆ ನೋವು ಬರ್ತಾ ಇದೆ ಸರ್. ಕೃತ್ತಿಕಾ ನಕ್ಷತ್ರವಾ? 4ನೇ ಪಾದ ಸರ್. ಹಾಂ, ವ್ಯಯ, ವ್ಯಯದಲ್ಲಿ ಕೇತು ಇರುವ, ವ್ಯಯದಲ್ಲಿ ಚಂದ್ರ. ಇಲ್ಲಿ ಹೊಟ್ಟೆ ಆಗಂತುಕವಾಗಿರುವಂಥ ರೋಗದ ಬುಡ ಅನ್ನುವಂಥದ್ದು ಸಿಗ್ತಾ ಇಲ್ಲ ಅಂತ ಹೇಳಿದರೆ ವೈದ್ಯರು ಏನಾರು ಹೇಳಿದಾರ ಇದ್ರ ಬಗ್ಗೆ? ಏನಾದರೂ ಇದಕ್ಕಾಗಿ ಹೀಗಾಗ್ತಿದೆ ಅಂತ? ಇಲ್ಲ ಸರ್, ಅದು ನಾವು ದವಾಖಾನೆಗೆ ತೋರಿಸಿಲ್ಲ ಸರ್. ದವಾಖಾನೆಗೆ ತೋರಿಸ್ಬೇಕಲ್ಲ ಯಜಮಾನ್ರೆ, ಯಾಕಂದರೆ ಭಟ್ರು ಇವಾಗ ಇನ್ನೂ MBBS ಓದಲಿಲ್ಲ. ಆದರೂ ಸಮೇತ ಕೆಲವೊಂದು ತೊಂದರೆಗಳಿದೆ ಇಲ್ಲಿ. ಏನು ಗೊತ್ತಾ, ರೋಗ ಸ್ಥಾನದಲ್ಲಿರುವಂಥ ಗ್ರಹಗಳು ಏನು ಮಾಡ್ತಿದೆ ಅಂತ ಕೇಳಿದರೆ ಹೊಟ್ಟೆಯನ್ನು ಹಿಡಿದಿಟ್ಕೊಳ್ಳುವಂಥದ್ದು ಅಥವಾ ಹೊಟ್ಟೆ ಒಳಗಡೆ ನೋವು ಬರುವಂಥದ್ದು, ಅದಾದ ನಂತರದಲ್ಲಿ ಹಣದ ವಿಚಾರಗಳಲ್ಲಿ ಸಾಲ ಸೋಲಗಳನ್ನು ಮಾಡುವಂಥದ್ದು, ಅದಾದ ನಂತರದಲ್ಲಿ ಉನ್ನತವಾಗಿರುವಂಥ ಉದ್ಯೋಗದ ವಿಚಾರಗಳನ್ನು ಚಿಂತನೆ ಮಾಡುವಂಥದ್ದು. ಕೃತಿಕಾಸು ವಿಖ್ಯಾತಃ ಅಂತ ಹೇಳಿದರೆ ವಿಖ್ಯಾತವಾಗಿರುವಂಥ ಚಿಂತನೆಗಳಿದೆ. ಆದರೆ ಏನಾಗ್ತಿದೆ ಅಂತ ಕೇಳಿದರೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಿದೆ, ಅನವಶ್ಯಕವಾಗಿರ್ತಕ್ಕಂಥ ಖರ್ಚುಗಳಾಗಿರ್ಬೋದು. ಅದಾದ ನಂತರದಲ್ಲಿ ಆರೋಗ್ಯ ವಿಚಾರಗಳಿಂದ ಏನು ಅಂತ ಕೇಳಿದರೆ ಕೆಲಸದಲ್ಲಿ ಜಾಸ್ತಿ ಮುನ್ನಡೆ ಆಗಲಿಕ್ಕೆ ಅಥವಾ ಆ ಕೆಲಸದ ಜಾಗಗಳಿಗೆ ಹೋಗ್ಲಿಕ್ಕೆ ಆಗ್ದಲೇ ಇರುವಂಥ ಪರಿಸ್ಥಿತಿಗಳು ಬಂದು ಒದಗ್ತಾ ಇದೆ. ಕರೆಕ್ಟ್ ಸರ್. ಇದೀಗ ಸ್ವಲ್ಪ ಸಮಸ್ಯೆ ದೊಡ್ಡದೇ ಇದೆ. ಈಗ ಒಂದ್ಸಲಿ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡಿಸಿ ನೋಡುವ. ಇಲ್ಲ ಅಂತ ಹೇಳಿದರೆ ಆಮೇಲೆ ಒಂದ್ಸಲಿ ನೇರವಾಗಿ ಬಂದು ಭೇಟಿ ಮಾಡಿ ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಇದು ಸ್ವಲ್ಪ ಕೈ ಕೆಲಸ ಇದ್ದಾಗಿದೆ ಯಾರ್ದೋ. ನೋಡುವ, ನೀವು ಸದ್ಯಕ್ಕೆ ವೈದ್ಯಕೀಯ ಚಿಕಿತ್ಸೆಗಳನ್ನು ಮಾಡಿ ಅದಾದ ನಂತರದಲ್ಲಿ ಸಾಧ್ಯತೆ ಇತ್ತು ಅಂತಾದರೆ ನೇರವಾಗಿ ಬಂದು ಭೇಟಿ ಮಾಡಿ ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಇಲ್ಲಿ ಬೆಳಗಾವಿಯಿಂದನಾ ನೀವು? ಹಾಂ ಸರ್. ಸರಿ 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 ಸರಿ. ಮಾಜಿ ಸೈನಿಕ ಸರ್. ಮಾಜಿ ಸೈನಿಕ. ಹೌದು. ಇಲ್ಲಿ ನೋಡಿ, ಸಂರಕ್ಷಣಾ ವಿಭಾಗ ಅಂತ ಹೇಳಿದರೆ ಇಲ್ಲಿ ಕೆಲಸದ ವಿಚಾರಗಳಲ್ಲಿ ಪ್ರತಿಬಂಧಕ ಆಗ್ತಿರುವಂಥದ್ದು ಅದೇ ಸಂರಕ್ಷಣೆ ಕೆಲಸ ಇರೋದು. ಯಾಕಂದರೆ ನಾವು ಚಿಂತನೆ ಮಾಡುವಂಥದ್ದು ಅದನ್ನೇ. ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ನೀವು ವೈದ್ಯಕೀಯ ಚಿಕಿತ್ಸೆಯನ್ನು ಮೊದಲು ಕೊಡಿಸಿ. ಇಲ್ಲ ಅಂತ ಹೇಳಿದರೆ ಆಮೇಲೆ ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಅದನ್ನೆಲ್ಲ ಇಲ್ಲಿ ನಾವು ಒಂದು 2-3 ನಿಮಿಷದಲ್ಲಿ ಅದನ್ನು ವಿಮರ್ಶೆ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದು ನಿಮಗೆ ಬರೀ ಹೊಟ್ಟೆಯ ಸಮಸ್ಯೆಗಳು ಒಂದೇ ಇರುವಂಥ ಲಕ್ಷಣಗಳು ಕಾಣಿಸ್ತಿಲ್ಲ. ಈ ಆಲಸ್ಯ ಬರುವಂಥದ್ದು ಅಥವಾ ಸುಸ್ತಾಗುವಂಥದ್ದು ಇದೆಲ್ಲವೂ ಕಾಣಿಸ್ತಾ ಇದೆ. ಹಾಗಾಗಿ ಒಮ್ಮೆ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡಿಸಿ ಅದು ಸರಿಯಾದರೆ ಸರಿ ಆಗ್ತದೆ. ಇಲ್ಲ ಅಂತ ಹೇಳಿದರೆ ನೀವು ನೇರವಾಗಿ ಬಂದು ಭೇಟಿ ಮಾಡಿ. ಕೆಲವೊಂದು ದೋಷಗಳಂತೂ ಉಂಟು. ಇದು ಉಲ್ಬಣ ಆಗುವಂಥ ಲಕ್ಷಣಗಳು. ಉಲ್ಬಣ ಅಂತ ಹೇಳಿದರೆ ಇನ್ನು ದಿನದಿಂದ ದಿನಕ್ಕೆ ಅದರ ತೊಂದರೆಗಳಾಗುವಂಥದ್ದು ಹೆಚ್ಚಾಗುವಂಥ ಲಕ್ಷಣಗಳು ಕಾಣಿಸ್ತಿದೆ. ನೋಡುವ, ನೇರವಾಗಿ ಬಂದು ಭೇಟಿ ಮಾಡಿ ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಶುಭವಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.